ಹಲೋ, ನಮಸ್ತೆ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಈಗ ಒಂದು ಒಳ್ಳೆ ಸದುದ್ದೇಶದಿಂದ ನಿಮ್ಮನ್ನೆಲ್ಲ ತಲುಪಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದು ಯೋಜನೆ, ಆ ಯೋಜನೆಯನ್ನು ತಂದು ನಿಮ್ಮ ಮುಂದಿಡೋಣ ಅಂಥೇಳಿ ಒಂದು ಸಣ್ಣ ಪ್ರಯತ್ನ. ಎಲ್ಲ ದಯಮಾಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮತ್ತು ಇನ್ನು ಮುಂದೆ ಎಲ್ಲ ಉಪಯೋಗವಾಗುವಂಥ ವಿಡಿಯೋಗಳನ್ನ ಸಾಧ್ಯವಾದಷ್ಟು ನಿಮಗೆ ನಾನು ನೀಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಸಹಕಾರ ಕೊಡ್ತಾ ಇರೋ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಾ ಹೋಗಿ ಅಂತ ಹೇಳ್ತಾ, ಹಾಗೆ ನನ್ನ ವೀಡಿಯೋನ ಓಡಿಸಿ ನೋಡಿದರೆ ಪೂರ್ತಿ ವೀಡಿಯೋನ ನನಗೆ 10 ನಿಮಿಷ ಟೈಮ್ ಕೊಡಿ, ವೀಡಿಯೋನ ಕಂಪ್ಲೀಟ್ ನೋಡಿ. ನಿಮಗೂ ಮಾಹಿತಿ ಸಿಗುತ್ತೆ, ಪೂರ್ತಿ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಜೊತೆಗೆ ನೀವು ಈ ಯೋಜನೆಯನ್ನು ಯಾವ ರೀತಿ ಪಡಿಬೋದು ಅನ್ನೋಂಥ ಒಂದು ಅರಿವಾಗುತ್ತೆ ಅಂತ. ಸರಿ, ತಡ ಮಾಡದೆ ಬನ್ನಿ ವಿಡಿಯೋ ನೋಡೋಣ. ಈಗ ಯಶಸ್ವಿನಿ ಯೋಜನೆ ಅನ್ನೋಂಥದ್ದು ಸರಿಸುಮಾರು ಒಂದಷ್ಟು ಜನಕ್ಕೆ ಗೊತ್ತು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಯಶಸ್ವಿನಿ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ತಂದಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಎಲ್ಲ ಆ ಕಾರ್ಡ್ ಮಾಡಿಸೋಂಥ ಫಲಾನುಭವಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಅವರ ಆರೋಗ್ಯ ವಿಮೆಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋಂಥದ್ದು. ಅಂದರೆ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, 4 ಜನ ಇದ್ದಾರೋ, 5 ಜನ ಇದ್ದಾರೋ, 6 ಜನ ಇದ್ದಾರೋ, ಅದು ಒಟ್ಟು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಒಬ್ಬರಾದರೂ ಮಾಡಿಸ್ಕೊಬೋದು, ಎಲ್ಲರೂ ಯೂಸ್ ಮಾಡ್ಕೊಬೋದು. 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನ. ಈ 5 ಲಕ್ಷ ಯಾವ ಕಾಯಿಲೆಗಳಿಗೆ ಅನ್ವಯ ಆಗುತ್ತೆ ಮತ್ತು ಯಾವ್ಯಾವ ಹಾಸ್ಪಿಟ್ಲ್ಗಳಿಗೆ ಅನ್ವಯ ಆಗುತ್ತೆ ಈ ಕಾರ್ಡು, ಎರಡಕ್ಕೂ ಒಂದೇ ಉತ್ತರ ನೋಡಿ. ಇದರಲ್ಲಿ ಕೆಲವೇ ಆಯ್ದಂಥ ಆಸ್ಪತ್ರೆಗಳಿದೆ, ಅದಕ್ಕೆ ಸೀಮಿತವಾಗಿ ಈ ಕಾರ್ಡ್ ಆಗುತ್ತೆ. ಇದ್ರ ಜೊತೆಗೆ 2108 ಕಾಯಿಲೆಗೆ ಒಳಪಟ್ಟಂಥ ಎಲ್ಲ ರೀತಿಯ ರೋಗಗಳಿಗೂ ಈ ಕಾರ್ಡು ಅನ್ವಯ ಆಗುತ್ತೆ ನೋಡಿ. ಯಾವುದೋ ಕಾಯಿಲೆ ಬಿಡದೇರ ಸೇರಿಸಿರುವಂಥದ್ದು 2128 ಕಾಯಿಲೆ ಅಂದರೆ ನಮ್ಮಲ್ಲಿ ಯಾವ್ಯಾವ ರೀತಿ ಇರ್ಬೋದು ಕಾಯಿಲೆಗಳು, ಅದೆಲ್ಲದಕ್ಕೂ ಸೇರಿ ಈ ಒಂದು ಯೋಜನೆ ತಂದಿರುವಂಥದ್ದು. ಇದು ಈಗಾಗಲೇ ಸುಮಾರು ಜನ ಏನು ಈ ಕಾರ್ಡ್ ತೊಗೊಂಡೋದ್ವಿ, ಒಂದಷ್ಟು ಕಡೆ ಅಕ್ಸೆಪ್ಟ್ ಆಗಿಲ್ಲ, ಒಂದಷ್ಟು ಕಡೆ ತಗೊಂಡಿಲ್ಲ, ಇದನ್ನು ಕಾರ್ಡ್ ನಮ್ಮ ಹತ್ರ ಇಲ್ಲ, ಈ ದುಡ್ಡು ನಮಗೆ ಬರೋದಿಲ್ಲ, ಹಾಗೆ ಹೀಗೆ ಅಂಥೇಳಿ ತಿರಸ್ಕೃತ ಮಾಡಿಬಿಟ್ರು ಅಂಥೇಳಿ ನೀವು ಹೇಳ್ಬೋದು. ಆದರೆ ಈಗ ರಾಜ್ಯ ಸರ್ಕಾರ ಕೂಡ ಆದೇಶ ಹೊರಡಿಸಿ ಈ ಕಾರ್ಡ್ ಅಕ್ಸೆಪ್ಟ್ ಮಾಡಬೇಕು, ನಾವು ಅದನ್ನು ಬರೆಸ್ತೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರದಿಂದ ಕೂಡ ಒಂದು ಆದೇಶ ಹೊರಡಿಸಿದೆ. ಸಿದ್ದರಾಮಯ್ಯನವ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿರೋದ್ರಿಂದ ಇದಕ್ಕೆ ಮತ್ತೆ ಒಂದು ಹೊಸ ಜೀವ ಬಂದಂತಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಈ ಒಂದು ಏನು ಫಲಾನುಭವಿ 5 ಲಕ್ಷ ರೂಪಾಯಿ ದುಡ್ಡಿದೆ ಮೊತ್ತ, ಆ ಮೊತ್ತವನ್ನು ಬರೆಸ್ತಾರೆ. ಸರ್ಕಾರದಿಂದ ಬರೆಸುವಂಥದ್ದು, ನಾವಲ್ಲ. ಹಾಗೆ ಈ ಕಾರ್ಡ್ ಮಾಡಿಸೋವಂಥ ವಿಧಾನ ಯಾವ ರೀತಿ ಅನ್ನೋಂಥದ್ದಾದರೆ ನೋಡಿ, ಈ ಕಾರ್ಡ್ ಮಾಡಿಸೋದಕ್ಕೆ ಯಾರಾದರೂ ಆ ಕುಟುಂಬದ ಪೈಕಿ ಯಾರಾದರೂ ಒಬ್ಬರಾದರೂ ಒಂದು ಸಹಕಾರ ಸಂಘದಲ್ಲೋ ಅಥವಾ ಸ್ತ್ರೀಶಕ್ತಿ ಸಂಘದಲ್ಲೋ ಅಥವಾ ಸ್ವಸಹಾಯ ಗುಂಪಿನಲ್ಲೋ ಎಲ್ಲೋ ಒಂದು ಕಡೆ ಅವ್ರನ್ನ ತೊಡಗಿಸ್ಕೊಂಡಿದ್ರೆ ಆ ಕುಟುಂಬಕ್ಕೆ 100 ರೂಪಾಯಿನಂತೆ ಈ ಕಾರ್ಡು ಇದಾಗುತ್ತೇನೋ, ಅವ್ರಿಗೆ ಸಲ್ಲುತ್ತೆ, ಬರುತ್ತೆ, ಕಾರ್ಡು ಮಾಡಿಸ್ಕೊಬೇಕು. ಆಗೊಂದು ವೇಳೆ ಯಾರೂ ನಮ್ಮ ಕುಟುಂಬದಲ್ಲಿ ಇಲ್ಲ ಅಂತವರು ಅಂತಂದಾಗ ಅವ್ರೇನು ಮಾಡಬೇಕು? ಇದಿದೆ ಪರಿಹಾರ ನೋಡಿ. ಇವಾಗ ನಮ್ಮ ಕುಟುಂಬದಲ್ಲಿ ಯಾರೂ ಆ ಗುಂಪಿನವ್ರು ಇಲ್ಲ, ನಾವು ಪ್ರತ್ಯೇಕವಾಗಿದ್ದೀವಿ, ನಾವೇನು ಮಾಡಬೇಕು ಅಂದಾಗ ನಮ್ಮ ಸುತ್ತಮುತ್ತ ಇರುವಂಥ ಯಾವುದಾದ್ರು ಸಹಕಾರ ಸಂಘದ ಒಂದು ಶಾಖೆಗಳಿರ್ತವೆ, ಅಲ್ಲಿ ಹೋಗಿ ನಾವು ಈ ಥರ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂಥೇಳಿ ಅವ್ರನ್ನ ಕೇಳ್ಕೊಂಡಾಗ ಏನಾಗುತ್ತೆ, ನೀವು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ತಲೆಗೆ 100 ರೂಪಾಯಿನಂತೆ, ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದೀರೋ, 5 ಜನ ಇದ್ದೀರೋ, 3 ಜನ ಇದ್ದೀರೋ, ಆ ಥರ ತಲೆಗೆ 100 ರೂಪಾಯಿನಂತೆ ತಗೊಂಡು ನಿಮಗೆ ಅಲ್ಲಿ ಸದಸ್ಯರಾಗಿ ಜೊತೆಗೆ ಅವರೇ ಕಾರ್ಡ್ ಮಾಡಿಸ್ಕೊಡುವಂಥದ್ದು ಕೂಡ ಇದೆ. ಇದ್ರ ಜೊತೆಗೆ ನಿಮಗೆ ವರ್ಷಕ್ಕೆ 1 ವರ್ಷಕ್ಕೆ ಮಾತ್ರ ಅನ್ವಯ ಆಗುವಂಥ ಕಾರ್ಡಿದು.
ಇವಾಗ ನಾವು ಮಾಡಿಸ್ತೀವಿ ಅಂತಂದರೆ ನಮಗೆ ಏಪ್ರಿಲು 25ಕ್ಕೆ 2025ಕ್ಕೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ಕೊಡ್ತಾರೆ ಕಾರ್ಡು. ಆ ಕಾರ್ಡು ನಮಗೆ ಮಾನ್ಯತೆ ಇರೋದು ಮುಂದೆ ನಾವು 2026 ಮಾರ್ಚು 31ಕ್ಕೆ ಕೊನೆ ಆಗುತ್ತೆ. ಆ ಕೊನೆ ಆಗೋಂಥ ಸಂದರ್ಭದಲ್ಲಿ ನಾವು ಆ ಕಾರ್ಡನ್ನ ಮತ್ತೆ ನವೀಕರಣ ಮಾಡಿಕೊಂಡು 1 ವರ್ಷ ಮತ್ತೆ ಇನ್ನೊಂದು ವರ್ಷ ಮತ್ತೆ ಇನ್ನೊಂದು ವರ್ಷ ಅದು ನಾವು ಇರೋವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ಅದೇ ರೀತಿ ವರ್ಷ ನಾವು ನವೀಕರಣ ಮಾಡ್ಕೊಂಡು ಹೋಗಬೇಕು. ಈ ಥರ ಇದೆ ಇದು ಯೋಜನೆ. ಹಾಗೆ ಇದು ಯಾವ ಜಾತಿಗೆ ಅಥವಾ ಯಾವ ಧರ್ಮಕ್ಕೆ ಸೀಮಿತ ಅನ್ನೋಂಥ ಪ್ರಶ್ನೆ ಬಂದಾಗ ಎಲ್ಲ ಧರ್ಮದವರು ಆಗಿರಲಿ ಅಥವಾ ಎಲ್ಲ ಜಾತಿಯವರು ಕೂಡ ಮಾಡಿಸ್ಕೊಳ್ಬೋದು. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದರಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ SC/ST ಅನ್ನೋಂಥ ಒಂದು ವರ್ಗ ಇದ್ದರೆ ಅವರು ಯಾವುದೇ ₹1 ಕೂಡ ಕೊಡದಲೆ ಈ ಒಂದು ಕಾರ್ಡನ್ನು ಉಚಿತವಾಗಿ ಪಡ್ಕೊಳ್ಬೋದು. ಹಾಗೆ ಅದರ್ಸ್ ಯಾವುದೇ ಜಾತಿಯಾಗಿರಲಿ, ಒಕ್ಕಲಿಗ, ಕುರುಬ, ಲಿಂಗಾಯತ, ದೇವಾಂಗ, ಈ ಥರ ಹಲವಾರು ವಿಭಾಗಗಳು ಯಾರೇ ಆಗಿರಲಿ ಅವರೆಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಗೆ ಅವರು ₹100 ಕೊಟ್ಟು ಕಾರ್ಡನ್ನು ಮಾಡಿಸ್ತಕ್ಕದ್ದು. ಹಾಗೆ ಆ ಕುಟುಂಬಕ್ಕೆ ಒಬ್ಬರು ಮಾಡಿಸ್ಕೊಂಡ್ರೆ ಸಾಕು, ಆ ಕುಟುಂಬದವ್ರಿಗೆಲ್ಲರಿಗೂ ಸಲ್ಲುತ್ತೆ ಈ ಕಾರ್ಡು. ಅದೇ ರೀತಿ ಇನ್ನು ಮುಂದೆ ನೆಕ್ಸ್ಟು ಬರುವಂಥ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ, ಗೃಹಲಕ್ಷ್ಮಿಯ ಈ ಏನು ಹೆಣ್ಮಕ್ಳಿಗೆ ₹2,000 ಕೊಡ್ತಾಯಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ನನ್ನ ಸ್ವಂತ ದುಡಿಮೆ, ನನ್ನ ಬಂಡವಾಳ ಹಾಕಬೇಕು ಅನ್ನೋವಂಥ ಒಂದಷ್ಟು ಆಕಾಂಕ್ಷಿಗಳಿದ್ದಾರೆ. ಆಮೇಲೆ ಚೆನ್ನಾಗಿ ವ್ಯಾಸಂಗ ಮಾಡಿ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನೋಂಥ ಅನೇಕ ವಿದ್ಯಾರ್ಥಿಗಳು, ಫ್ರೆಷರ್ಸ್ ಅಂತ ಹೇಳ್ತಾರೆ, ಹೊಸಬರು, ಈಗ ನಾವು ಕೂಡ ಒಂದು ಬಂಡವಾಳಕ್ಕೆ ಏನು ಮಾಡ್ಬೋದು ಅನ್ನೋಂಥದ್ದು ಅಂಥವ್ರಿಗೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಸೂಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ. ಜೈ ಭಾರತ, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರೂ.